ಅನುಗ್ರಹ ಉಂಟೋತ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರು ಹೇಗಿದ್ದೀರಾ, ಯಾರು ಏನು ಮಾಡ್ತಿದ್ದೀರಾ ಅನ್ನೋದನ್ನು ಜಸ್ಟ್ ಕಾಮೆಂಟ್ ಮೂಲಕ ತಿಳಿಸಿದ್ರೆ ನನಗೂ ಖುಷಿ ಆಗುತ್ತೆ. ಇವತ್ತು ನಾನು 9 ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಯಾಕಪ್ಪ ಅಂತ ಹೇಳಿದ್ರೆ ಈ ಟೈಮಿಂದ ಯಾಕೆ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಹೇಳಿದ್ರೆ, ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ನನ್ನ ಮಗ ಹೊರಡಬೇಕಾಗತ್ತೆ. ಹಾಗಾಗಿ ಅವನು 7 ಗಂಟೆಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕು. 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಕೂಡ ಹೋಗಿ ಕರ್ಕೊಂಡು ಹೋಗಿ ಬಿಟ್ಟು ಬರಬೇಕು. ಇದು ನನ್ನ ಒಂದು ರೊಟೀನ್ ಆಗಿರುತ್ತೆ, ಬೆಳಗ್ಗೆ ಹೊತ್ತಿನ ರೊಟೀನು. ಅದಾದ ನಂತರ ಅವನಿಗೆ ಬಿಟ್ಟು ಬಂದ ಮೇಲೆ ನಮ್ಮ ಅತ್ತೆಗೂ ಶುಗರ್ ಬಿ ಪಿ ಎರಡೂ ಇರೋದ್ರಿಂದ ಅವ್ರಿಗೂ ಕೂಡ ಟೈಮಿಗೆ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಕೂಡ ಬೇಕಲ್ಲ. ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ರವೆ ರೊಟ್ಟಿನ ಮಾಡ್ಕೊಂಡಿದ್ದೆ. ಇದಕ್ಕೆ ಆಲ್ರೆಡಿ ಈರುಳ್ಳಿ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಇದೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಇಲ್ಲಿ ಆಯಿಲ್ ಕವರ್ ಮೇಲೂ ಕೂಡ ತಟ್ಬೋದು, ಹಾಗೆಯೇ ಹೆಂಚು ಮೇಲೆ ಕೂಡ ತಟ್ಬೋದು. ಇದು ಆಯಿಲ್ ಕವರ್ ಮೇಲೆ ತಟ್ಟಿದ್ರೆ ಅದಕ್ಕೆ ಅಂಟ್ಕೊಂಡ್ಬಿಡತ್ತೆ ಮತ್ತು ಕೈಗೂ ಕೂಡ ಅಂಟ್ಕೊಂಡ್ಬಿಡತ್ತೆ. ಡೈರೆಕ್ಟಾಗಿಯೇ ತಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ತವಾ ಮೇಲೇ ಡೈರೆಕ್ಟಾಗಿ ತಟ್ಕೊಳ್ತಾ ಇರುವಂಥದ್ದು. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇದಕ್ಕೆ ಬೇರೆ ಬೇರೆ ಹೆಸರಲ್ಲಿ ಕೂಡ ಕರೀತಾರೆ. ನಾನು ರವೆ ರೊಟ್ಟಿ ಅಂತ ಹೇಳ್ತೀನಿ, ತಾಳಿಪಟ್ಟು ಅಂತಾರೆ, ಅಥವಾ ಬೇರೆ ರೀತಿಯಲ್ಲಿ ಬೇರೆ ತಿಂಡಿಗಳ ಹೆಸರಲ್ಲೂ ಕೂಡ ಕರೀತಾರೆ. ಅಷ್ಟೊಂದು ನನಗೆ ಗೊತ್ತಿಲ್ಲ. ನಿಮಗೆ ಯಾವ ಹೆಸರು ಗೊತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ಟೇಸ್ಟಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಆಲ್ರೆಡಿ ಅತ್ತೆಗೆ ಕೂಡ ಕೊಟ್ಟಾಯಿತು, ಅವರು ಕೂಡ ತಿಂಡಿ ತಿಂದ್ಕೊಂಡ್ರು. ನನಗೆ ತಿಂಡಿ ತಿನ್ನಬೇಕಂದ್ರೆ ನಾನೇ ಮಾಡಿಕೊಂಡು ತಿನ್ನಬೇಕಲ್ಲ, ಹಾಗಾಗಿ ನಾನೊಂದು 3 ರೊಟ್ಟಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗತ್ತೆ, ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ತಿಂಡಿ ತಿಂದ್ಕೊಂಡು ಅದಾದಮೇಲೆ ಸಾಕಷ್ಟು ಕೆಲಸಗಳು ಇದ್ದೇ ಇರುತ್ತೆ ಅಲ್ವಾ. ಎಷ್ಟೇ ಆದ್ರೂ ಕೆಲಸಗಳಿದ್ದೇ ಇರುತ್ತೆ. ಅದ್ರ ಜೊತೆ ನಿನ್ನೆ ಗಸಗಸೆ ಪಾಯಸ ಕೂಡ ಮಾಡ್ಕೊಂಡಿದ್ದೆ, ಅದು ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆರಾಮಾಗಿ ಹೋಗಿ ಕೂತ್ಕೊಂಡು ತಿಂತೀನಿ. ಈ ರೀತಿ ಮಾಡೋದ್ರಿಂದ ಆ ಒಂದು ಟೈಮ್ ನನಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ತುಂಬಾ ನೀಟಾಗಿರಬೇಕು ಮತ್ತು ಬ್ರೇಕ್ಫಾಸ್ಟ್ ಹೊಟ್ಟೆ ತುಂಬ ಇರಬೇಕು ನನಗೆ. ಹಾಗಾಗಿ ಬ್ರೇಕ್ಫಾಸ್ಟು ಮಾತ್ರ ಚೆನ್ನಾಗಿ ನಾನು ತಿಂತೀನಿ ಅಂತಲೇ ಹೇಳ್ಬೋದು. ತುಂಬಾ ಇಷ್ಟ ಆಗುತ್ತೆ, ತುಂಬಾ ರುಚಿಯಾಗೂ ಕೂಡ ಇತ್ತು. ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಆಮೇಲಿನ ರೊಟೀನ್ ಕೂಡ ಹೇಳ್ತೀನಿ ಆಯಿತಾ. ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಬಟ್ಟೆ ಪಾತ್ರೆ ಇದೆಲ್ಲ ಇದ್ದೇ ಇರುತ್ತಲ್ವ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಅದಾದ ನಂತರ ಬೇರೆ ಕೆಲಸಗಳನ್ನೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಬಟ್ಟೆನ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಈ ಕೆಲಸ ನಾನೊಬ್ಬಳೇ ಮಾಡ್ತೀನಿ ಅಂತ ಅಂದ್ಕೊಂಡ್ರಾ? ಇಲ್ಲ, ನಮ್ಮ ಅತ್ತೆ ಕೂಡ ಕೆಲವೊಮ್ಮೆ ಹಾಕ್ತಾರೆ, ನಾನು ಕೂಡ ಹಾಕ್ತೀನಿ. ಹಾಗಾಗಿ ಇವತ್ತು ನನ್ನ ರೊಟೀನ್ ಇತ್ತು. ಅಂದರೆ ರೊಟೀನ್ ಅನ್ನೋದಕ್ಕಿಂತ ಯಾರು ಯಾವಾಗ ಫ್ರೀ ಇರ್ತಾರೋ ಅವರಿಗೆ ಚೆನ್ನಾಗಿ ಹೆಲ್ತೆಲ್ಲ ಚೆನ್ನಾಗಿದ್ದರೆ ಅವರು ಕೂಡ ನಮ್ಮ ಅತ್ತೆ ಕೂಡ ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಾರೆ. ಅಥವಾ ಅವ್ರಿಗೇನಾದರೂ ಸಪ್ಪಗೆ ಅಥವಾ ಅವ್ರು ಕೂತ್ಕೊಂಡು ಟಯರ್ಡ್ ಆಯಿತು ಅಂತ ಹೇಳಿದ್ರೆ ನಾನು ಯಾವತ್ತೂ ಮಾಡಿ ನೀವು ಇದು ಮಾಡಿ ಅದು ಮಾಡಿ ಅಂತ ಹೇಳ್ದೋಳೆ ಅಲ್ಲ. ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ನಾನು ಮಾಡ್ತೀನಿ, ಅವ್ರ ಕೈಯಲ್ಲಿ ಇಷ್ಟ ಆಗುತ್ತೆ ಅವರು ಕೂಡ ಮಾಡ್ತಾರೆ. ಇನ್ನು ಹೋಮ್ ಮೇಡ್ ಕೂಡ ಇದ್ದಾರೆ. ನಮಗೆ ಆಗದೆ ಹೋದರೆ ಆ ಟೈಮಲ್ಲಿ ಮೇಡ್ ಕೂಡ ಹೇಳ್ತೀನಿ. ಮೇಡ್ ಇದ್ರೂ ಕೂಡ ನಮ್ಮದೇ ಆದಂಥ ಕೆಲವೊಂದಿಷ್ಟು ಕೆಲಸಗಳು ಕೂಡ ಇದ್ದೇ ಇರುತ್ತೆ ಅಲ್ವಾ. ಮನೆ ಅಂದಮೇಲೆ ಹಾಗೇನೆ ಅಲ್ವಾ. ಹಾಗಾಗಿ ಮಿಷಿನ್ಗೆ ಬಟ್ಟೆ ಅಂತೂ ಹಾಕಿದ್ದಾಯಿತು. ಅದಾದ ನಂತರ ಇಲ್ಲಿ ಧನಿಯಾ ಮೆಣಸಿನ್ಕಾಯಿನೂ ಕೂಡ ತೊಗೊಂಡು ಬಂದು ಆಲ್ರೆಡಿ 1 ವಾರ 10 ದಿವಸನೇ ಆಗೋಯಿತು. ನಾನು ಸುಮ್ಮನೆ ಬಿಸಿಲಿಗಿಡೋದು ಹಾಗೆ ಎತ್ತಿಡೋದು, ಯಾಕಂತ ಹೇಳಿದ್ರೆ ಸರಿಯಾಗಿ ಬಿಸಿಲೇ ಬರ್ತಾಯಿಲ್ಲ. ಇವತ್ತು ಸ್ವಲ್ಪ ಬಿಸಿಲು ಇದೆ ಅಂಥೇಳಿ ಅನ್ನಿಸ್ತು. ಹಾಗಾಗಿ ಮೆಣಸಿನ್ಕಾಯಿ ಮತ್ತು ಧನಿಯಾನ ಹಾಕಿ ಮಿಷಿನ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ.
ಬಟ್ಟೆ ಕೂಡ ಚೆನ್ನಾಗೆಲ್ಲ ಒಣಗಿತ್ತು, ಮಡ್ಚಿಟ್ಬಿಡೋಣ. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ, ಅಡುಗೆ ಕೂಡ ಮಾಡ್ಕೋಬೇಕು ಅಂತ ಹೇಳಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾನು ಕೂಡ ಬಟ್ಟೆ ಎಲ್ಲ ಮಡ್ಚಿಟ್ಟಾಯಿತು, ಇನ್ನೇನು ಹೊರಡಬೇಕು. ಅಂದರೆ ಸ್ನಾನ ಕೂಡ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ಇವರು ಕೂಡ ಫೋನ್ ಮಾಡಿ ಹೇಳಿದ್ರು, ನಾನೇ ಮಗುನ ಕರ್ಕೊಂಡು ಬಂದ್ಬಿಡ್ತೀನಿ, ಪ್ರಜ್ವಲ್ನ ವ್ಯಾನ್ ಅವ್ರು ಬರೋದು ತುಂಬಾ ಲೇಟ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ಬೇಗ ಬಂದ್ಬಿಡ್ತಾ ಇದ್ದಾನೆ, ಅವನಿಗೆ ಟೆಸ್ಟ್ ನಡೀತಾ ಇದೆ ಕ್ಲಾಸಲ್ಲಿ. ಅಂದರೆ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಅವ್ನಿಗೆ ಯೂನಿಟ್ ಟೆಸ್ಟ್ ಮುಗಿಸ್ಕೊಂಡು ನಾನೇ ಕರ್ಕೊಂಡು ಬಂದ್ಬಿಡ್ತೀನಿ. ಬರ್ತಾ ಬರ್ತಾ ಹಾಗೆಯೇ ತಲೆ ಮಾಂಸ ಅಥವಾ ಏನಾದರೂ ಮಟನ್ ಏನಾದರೂ ಸಿಕ್ಕಿದ್ರೆ ಅದನ್ನು ತೊಗೊಂಡು ಬರ್ತೀನಿ, ಅದನ್ನು ಮಾಡಿಬಿಡಮ್ಮ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಅದನ್ನು ಕುಕ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗಬೇಕು. ಇಷ್ಟೊತ್ತು ಈ ಕೆಲಸಗಳನ್ನ ಮುಗಿಸ್ಕೊಂಡೆ. 11:30 12 ಗಂಟೆ ಅಷ್ಟೊತ್ತಿಗೆ ನಾನು ಎಲ್ಲ ಅಡುಗೆ ಎಲ್ಲ ಮಾಡ್ಕೊಡುವಂಥದ್ದು. ಈಗ ಅದನ್ನು ಮಾಡ್ಕೊಂಬಿಡೋಣ, ಬನ್ನಿ ನಾವು ಅಲ್ಲಿಗೆ ಹೋಗೋಣ. ಇದು ಗೊತ್ತಾ ಗೈಸ್, ಇದು ನಾವು ಚಿಕ್ಕವರಿರ್ಬೇಕಾದ್ರೆ ಸ್ಕೂಲ್ ಡೇಸಲ್ಲಿ ತುಂಬಾ ತಿಂತಾ ಇದ್ವಿ. ಈಗ ದೊಡ್ಡ ದೊಡ್ಡ ಪ್ಯಾಕೆಟ್ಗಳಲ್ಲಿ ಬರುತ್ತೆ. ಅವಾಗ ಬರೀ ಎಷ್ಟು 50 ಪೈಸೆ ಇರಬೇಕು, ಅಷ್ಟಕ್ಕೆಲ್ಲ ಸಿಗ್ತಾ ಇತ್ತು ಸ್ಕೂಲ್ ಡೇಸ್ಗಳಲ್ಲಿ. ಈಗ ಇದು 30 ರೂಪಾಯಿ ಆಗಿದೆ. ಇದು ಸಿಕ್ತು, ಹಾಗಾಗಿ ತೊಗೊಂಡ್ಬಂದೆ. ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಿದ್ದು. ಇದನ್ನು ತಿಂದು ಅದು ಕಬೋರ್ ಕೂಡ ಬಿಡ್ತಾ ಇದ್ದಿಲ್ಲ, ಅಷ್ಟು ನೆಕ್ಕೊಂಡು ತಿನ್ಕೊಂಡು ಇರ್ತಾ ಇದ್ದಂಥ ಒಂದು ಸ್ಕೂಲ್ ಡೇಸ್ ತಿಂಡಿ ಆಗಿರ್ಬೋದು. ಇದು ತಿಂಡಿ ಆಗಿರ್ಬೋದು ಏನೋ ಇದು ಅದೇ ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ಬಹಳ ಇಷ್ಟ. ನೋಡಿ ಅವಾಗ ಇದೇ ರೀತಿ ಇಷ್ಟೇ ಪ್ಯಾಕೆಟ್ಗಳು ಬರ್ತಿತ್ತಲ್ಲ, ಅದನ್ನ ನೆಟ್ ಮಾಡಿಕೊಂಡು ಹಾಗೆ ಕಟ್ ಮಾಡ್ಕೊಂಡೆ. ಮಾಡಿಕೊಂಡು ಇದಕ್ಕೆ ನಾವು ಕಟಮಿಟ ಅಂತ ಹೇಳ್ತಾ ಇದ್ವಿ. ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಏನು ಹೇಳ್ತಿದ್ರು, ಕಲ್ಪನಾ ಅಂತ ಹೇಳ್ತಾ ಇದ್ರು. ಇದು ಕಟ್ಟಮಿಠಾಯಿನ ಅಥವಾ ಕಲ್ಪನಾನ ಹೇಳಿ ನೀವು. ಇದು ಹಣ್ಣು ಕೂಡ ಸಿಗ್ತಾ ಇತ್ತು ಮುಂಚೆ, ಈಗ ಸಿಗೋದು ಕಮ್ಮಿ ಅಂತ ಅನ್ಕೊಂತೀನಿ. ನೀವು ಎಲ್ಲೂ ನೋಡಿಲ್ಲ ನಾನು ಈ ಹಣ್ಣು. ಮತ್ತೆ ಚಿಕ್ಕದ ಕಬ್ರಿ ಹಣ್ಣು ಅಂತ ಹೇಳ್ಬಿಟ್ಟು ಸಿಗ್ತಾ ಇತ್ತು, ಅದನ್ನು ಕೂಡ ಈಗಂತೂ ಸಿಗೋದೇ ಇಲ್ಲ ಅಲ್ವಾ. ಅದು ಕೂಡ ತುಂಬಾನೇ ಚೆನ್ನಾಗಿರ್ತಿತ್ತು. ಈಗಂತೂ ಇಲ್ವೇ ಇಲ್ಲ. ಅದು ಕಪ್ಪು ಬ್ಲ್ಯಾಕ್ ಆಗಿ ಇಷ್ಟು ಚಿಕ್ಕದಾಗಿ ಸ್ಕೂಲ್ಗಳ ಹತ್ರ ಮಾಡ್ತಾ ಇದ್ರು ಅದನ್ನು. ಅದು ಕೂಡ ಅದೇ ಟೇಸ್ಟ್ ಇರುತ್ತೆ. ಆವಾಗ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ. ಆ ಕಟ್ಟ ಮಿಠಾಯಿ ತಿಂತಾನೆ ನಾನು ಇಲ್ಲಿ ಬಟ್ಟೆ ಕೂಡ ಆಗೋಗ್ಬಿಟ್ಟಿತ್ತು, ಅದನ್ನು ಕೂಡ ಒಣಗಿಸಿ ಬಂದುಬಿಡೋಣ, ಅದಾದಮೇಲೆಗೆ ಕುಕ್ಕಿಂಗ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅವ್ರು ಇನ್ನೂ ಬಂದಿರಲಿಲ್ಲ, ಅವ್ರು ಬರೋಷ್ಟರಲ್ಲಿ ಬಟ್ಟೆ ಒಣಗಿಸ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಒಣಗಿಸಿ ಬಂದು ಸ್ವಲ್ಪ ಈರುಳ್ಳಿನೆಲ್ಲ ಕಟ್ ಮಾಡಿ ಅಂದರೆ ಸಿಪ್ಪೆ ಸುಲಿದು ಇಟ್ಕೊಂಡೆ. ಅಷ್ಟರಲ್ಲಿ ಬಂದರು ಅವರು ಕೂಡ. ಎಷ್ಟೊಂದು ಸ್ವೆಟ್ಟಿಂಗ್ ಆಗಿಬಿಟ್ಟಿದೆ ನೋಡು ಮಮ್ಮಿ ಅಂತ ಹೇಳ್ಬಿಟ್ಟು ನನ್ನ ಮಗ ಹೇಳ್ತಾ ಇದ್ದ. ಬ್ಯಾಗ್ ಹಾಕ್ಕೊಂಡು ಬಂದಿದ್ದೆ, ಸ್ವೆಟ್ಟಿಂಗ್ ಆಗಿದೆ ಅಂತೇಳಿ ಅವನು ಹೇಳ್ದ. ಅಷ್ಟರಲ್ಲಿ ಸೊಪ್ಪೆಲ್ಲ ಸ್ವಲ್ಪ ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅಂದರೆ ತಲೆ ಮಾಂಸನ ತೊಗೊಂಡು ಬಂದಿದ್ದಾರೆ ಇವತ್ತು, ಅದನ್ನು ಕೂಡ ಮಾಡ್ಕೋಬೇಕು. ಅದ್ರ ಜೊತೆಗೆ ಬ್ರೇನ್ ಫ್ರೈ ಕೂಡ ಮಾಡ್ಕೋಬೇಕು. ಹಾಗಾಗಿ ಅದೆರಡು ಮಾಡ್ಕೊಳ್ಳೋ ತನಕ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ. ಆದರೂ ಕೂಡ ಟೈಮ್ ಅಂತ ಹೇಳಿದ್ರೆ ನಾನು ಕುಕ್ಕಿಂಗಲ್ಲಿ ಬೇಗ ಫಾಸ್ಟಾಗೇ ಮಾಡ್ಕೊಂಬಿಡ್ತೀನಿ. ಜಾಸ್ತಿ ಹೊತ್ತು ಟೈಮ್ ತೊಗೊಂಡು ಎಳ್ಕೊಂಡೆಲ್ಲ ಹೋಗೋದಿಲ್ಲ, ಬೇಗ ಬೇಗ ಫಾಸ್ಟಾಗಿ ರೆಡಿ ಮಾಡಿ ಮಾಡ್ಕೊಂಬಿಡ್ತೀನಿ. ಇವತ್ತಿನ ಕುಕ್ಕಿಂಗಲ್ಲಿ ತಲೆ ಮಾಂಸ ಸಾರು, ಮುದ್ದೆ ಮತ್ತು ಬ್ರೇನ್ ಫ್ರೈನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಇವರು ಕೂಡ ಬಂದು ಸ್ವಲ್ಪ ಕೆಲಸ ಇತ್ತು, ಮತ್ತು ಇದನ್ನು ತಂದು ಕೊಟ್ಟು ಅವರು ಕೂಡ ಆಚೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಇದನ್ನೇನು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ತಲೆ ಮಾಂಸನ ತೊಗೊಂಡು ಬಂದಿದ್ರು. ಅದಕ್ಕೆ ನಾನು ಈರುಳ್ಳಿ ಮತ್ತು ಉಪ್ಪನ್ನ ಈರುಳ್ಳಿ ಅಲ್ಲ,
ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಡ್ತೀನಿ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಕಲಕಿ ಇಟ್ಟರೆ ತೊಳೆಯೋದಕ್ಕೆ ಕೂಡ ಈಸಿ ಆಗುತ್ತೆ ಮತ್ತು ಅದರಲ್ಲಿರೋ ಕೌಚ್ ಸ್ಮೆಲ್ ಹೋಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಅರಿಶಿನ ಪುಡಿ ಹಾಕಿ ತೊಳೆಯುವಂಥದ್ದು. ಅರಿಶಿನ ಪುಡಿ ಹಾಕಿಟ್ರೆ ಒಂದು ರೀತಿಯ ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಕಂಪ್ಲೀಟಾಗಿ ಇರೋದಿಲ್ಲ, ಚೆನ್ನಾಗಿರುತ್ತೆ. ಮಟನ್ ತಿನ್ನಬೇಕಾದ್ರೂ ಆ ಕೌಚ್ ಸ್ಮೆಲ್ಲೆಲ್ಲ ಏನು ಹೊಡೆಯೋದಿಲ್ಲ. ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸೊಪ್ಪೆಲ್ಲ ಬಿಡಿಸ್ಕೊಂಡು ಈರುಳ್ಳಿನ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಎಲ್ಲ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೋ ಒಂದು ಮಸಾಲೆ ಐಟಮ್ ಅಡುಗೆ ಆಗಿರ್ಬೋದು, ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಳ್ಳಿ, ಅಥವಾ ಮಸಾಲೆಗಳನ್ನ ಏನು ರೆಡಿ ಮಾಡಿಟ್ಕೊತೀರೋ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗತ್ತೆ. ಇದು ಮುಂಚೆ ನನಗೂ ಕೂಡ ಗೊತ್ತಿರಲಿಲ್ಲ. ಇದು ನಮ್ಮ ಅತ್ತೆ ಮಾಡುವಂಥ ಅಡುಗೆ ವಿಧಾನದಲ್ಲಿ ನಾನು ಮಾಡುವಂಥದ್ದು. ಈ ರೀತಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಫ್ರೈ ಮಾಡಿಕೊಂಡೇ ಹಾಕ್ಕೊಳ್ತೀನಿ ನನ್ನ ಮಸಾಲೆ ಅಡುಗೆಗಳಿಗೆಲ್ಲ. ಇಲ್ಲಿ ಒಂದು ಕಡೆ ಅನ್ನಕ್ಕೆ ಕೂಡ ಇಟ್ಕೊಂಡಿದ್ದೆ, ಅನ್ನನೂ ಕೂಡ ಆಗ್ತಾಯಿದೆ. ಅನ್ನನೂ ಸ್ವಲ್ಪ ನಮಗೆ ಜಾಸ್ತಿ ಉದುರು ಆಗೋದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಮೆತ್ತಗಾಗಬೇಕು. ಹಾಗಾಗಿ ಅಕ್ಕಿನ ನೆನೆಸಿಟ್ಟು ಅನ್ನನ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಕೂಡ ನಾನು ಮಟನ್ ಅಂದರೆ ತಲೆ ಮಾಂಸದ ನಾಲ್ಗೆ ಆಗಿರ್ಬೋದು, ಸ್ಕಿನ್ ಐಟಮ್ ಏನಿರುತ್ತಲ್ವ ಅದನ್ನೆಲ್ಲ ಸಪ್ರೇಟಾಗಿ ತಗೊಳ್ತಾ ಇದ್ದೀನಿ. ತಕ್ಕೊಂಡು ಈ ರೀತಿಯಾಗಿ ಕುದಿಯೋ ನೀರಲ್ಲಿ ಹಾಕಿಟ್ರೆ ಅದು ಮೇಲ್ಗಡೆ ಇರುವಂಥ ಸ್ಕಿನ್ ಆಗಿರ್ಬೋದು, ಆ ಲೇಯರ್ ಆಗಿರ್ಬೋದು ಕಂಪ್ಲೀಟಾಗಿ ಬಂದುಬಿಡುತ್ತೆ. ಅದು ಬಂದ ನಂತರನೇ ಇದು ಕ್ಲೀನಾಗಿ ಕಂಪ್ಲೀಟಾಗಿ ಸ್ಕಿನ್ನೆಲ್ಲ ತೆಗೆದುಬಿಟ್ಟು ತೊಳೆಯೋಕ್ಕೆ ಹಾಕ್ಕೊಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಈ ನಾನ್ ವೆಜ್ ಆಗಿರ್ಬೋದು, ಈ ಸ್ಪೇರ್ ಪಾರ್ಟ್ಸ್ ಐಟಮ್ಸ್ಗಳೆಲ್ಲ ಆಗಿರ್ಬೋದು, ಅದನ್ನು ನೀಟಾಗಿ ಕ್ಲೀನಾಗಿ ಇದ್ದರೆ ಮಾತ್ರನೇ ತಿನ್ನೋದಕ್ಕೆ ಮನಸ್ಸು ಬರೋದು ಅಲ್ವಾ. ಈ ಮತ್ತೇನಪ್ಪ ಅಂತ ಹೇಳಿದ್ರೆ ಈ ರೀತಿ ಬೋಟಿ ಆಗಿರ್ಬೋದು ಅಥವಾ ತಲೆ ಮಾಂಸ ಆಗಿರ್ಬೋದು, ಸ್ವಲ್ಪ ಕೂಡ ಸ್ಮೆಲ್ ಇಲ್ಲ ಅಂತಂದ್ರೇ ಅದನ್ನು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಇಲ್ಲದೆ ಹೋದರೆ ಸ್ವಲ್ಪ ಒಂದು ಸರಿ ಒಂಥರ ಔಚ್ ಅಂತ ಅನಿಸ್ಬಿಟ್ರೆ ಕಂಪ್ಲೀಟಾಗಿ ಅದನ್ನು ಬಿಟ್ಟೇ ಬಿಡ್ತೀರಾ, ಆ ರೀತಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ನಾನು ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಸಾರಿಗೂ ಕೂಡ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಬಿಟ್ಟೆ. ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಈ ಒಂದು ರೆಸಿಪಿನೂ ಕೂಡ ಹಾಕಿದ್ದೀನಿ. ಟೈಮ್ ಸಿಕ್ಕರೆ ಅದನ್ನು ಕೂಡ ಚೆಕ್ ಮಾಡಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು. ಇದ್ರ ಜೊತೆಲಿ ಮುದ್ದೆ ಇದ್ದರೂ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಟೊಮೆಟೊ, ತೆಂಗಿನಕಾಯಿ ಎಲ್ಲ ರುಬ್ಬಿ ಇದಕ್ಕೆ ಹಾಕಿ ಕುಕ್ಕರ್ ವಿಷಲ್ನ ಕೂಗಿಸ್ಬಿಟ್ರೆ ಈ ಸಾರು ರೆಡಿಯಾಗಿ ಹೋಗ್ಬಿಡತ್ತೆ. ಅಷ್ಟರಲ್ಲಿ ನಾನು ಇಲ್ಲಿ ಕೂಡ ಸ್ವಲ್ಪ ಪಾತ್ರೆ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬ್ರೈನ್ ಫ್ರೈನ ಕೂಡ ಮಾಡ್ಕೊಂಬಿಡೋಣ ಅಂಥೇಳಿ ಅದಕ್ಕೂ ಕೂಡ ಮಸಾಲೆನ ಒಂದು ಕಡೆ ಜೋಡಿಸ್ಕೋತಾ ಇದ್ದೆ. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಸ್ವಲ್ಪ ಆ ಪಾತ್ರೆ ಏನು ಜೋಡಿಸ್ಕೊಂಡಿರ್ತೀವಲ್ಲ ಮಸಾಲೆ ಐಟಮ್ನ, ಆ ಪಾತ್ರೆ ಸಿಂಕಿಗೆ ಹಾಕ್ಬಿಟ್ರೆ ಅದಾದ ನಂತರ ಬ್ರೈನ್ ಫ್ರೈನೂ ಕೂಡ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಅದೊಂದು ಬೇಗನೆ ಕೂಡ ಆಗೋಗ್ಬಿಡುತ್ತೆ. ಇಲ್ಲಿ ಬ್ರೈನ್ ಫ್ರೈ ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬ್ರೈನ್ನ ಕೂಡ ಅಷ್ಟೇ ಕ್ಲೀನ್ ಮಾಡ್ಕೋಬೇಕಾದ್ರೆ ಒಂದು ನರ ಥರ ಇರುತ್ತಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಮಾತ್ರನೇ ಚೆನ್ನಾಗಾಗತ್ತೆ ಮತ್ತು ಅದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಆ ರೀತಿಯಾಗಿ ಕ್ಲೀನ್ ಮಾಡಿ ಇಲ್ಲಿ ಮಾಡ್ಕೊಂಡಿರುವಂಥ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಬ್ರೈನ್ ಫ್ರೈ ಅಂತೂ ಬೇಗ ಕೂಡ ಆಗೋಗ್ಬಿಡತ್ತೆ. ಮತ್ತು ಮುದ್ದೆ ಕೂಡ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮುದ್ದೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಮುದ್ದೆಗೆ ಆಲ್ರೆಡಿ ನೀರನ್ನ ಇಟ್ಟಿದ್ದೀನಿ. ಮುದ್ದೆ ಮಾಡ್ಕೊಳ್ಬೇಕಾದ್ರೆ ನನಗೆ ಒಂದು ನೆನಪಾಗುತ್ತೆ, ಒಂದೊಂದು ಸರಿ ತೆಳ್ಳಗಾಗೋಗ್ಬಿಡುತ್ತೆ, ಒಂದೊಂದು ಸರಿ ಗಟ್ಟಿ ಆಗೋಗ್ಬಿಡುತ್ತೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ಮುದ್ದೆನ ಚೆನ್ನಾಗಿ ಮಾಡ್ಕೋಬೇಕು, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹೊಟ್ಟೆ ಕೆಟ್ಟೋಗುತ್ತೆ ಅಂತ ಹೇಳಿ. ಅದನ್ನು ಯಾವಾಗಲೂ ನೆನಪು ಮಾಡಿಕೊಂಡು ಮುದ್ದೆನ ಮಾತ್ರ ಚೆನ್ನಾಗಿ ಮಾಡ್ಕೋತೀನಿ. ಇವತ್ತು ಕೂಡ ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಿಸಿದಾಗುತ್ತಲ್ಲ, ಹಾಗಾಗಿ ನಾನು ಒಂದು ಪಾತ್ರೆಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಬರುತ್ತೆ. ಹಾಗಾಗಿ ಈ ರೀತಿಯನ್ನು ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಎಲ್ಲ ಕೆಲಸನೂ ಆಯಿತು. ಆದಮೇಲೆ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ ಅಲ್ವಾ.
ಕ್ಲೀನಿಂಗ್ ಕೂಡ ಮಾಡ್ಕೊಂಬಿಡೋಣ. ಇಲ್ಲದೆ ಹೋದರೆ ಒಂಥರ ಮೆಸ್ಸಿಯಾಗಿ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಕ್ಲೀನಿಂಗ್ ಮಾಡಿಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನ್ ವೆಜ್ ಅಂತೂ ಯಾವಾಗಲೂ ಮಾಡಿ ಇಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಅದಾದ ನಂತರ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಕೂಡ ಹಾಗೆಯೇ ಮಾಡ್ತೀವಿ. ಒಂದೊಂದು ಸರಿ ಬೇಗ ಅರ್ಜೆಂಟ್ ಕೂಡ ಆಗೋಗ್ಬಿಡುತ್ತೆ. ಟೈಮ್ ಇದ್ದರೆ ಈ ರೀತಿಯಾಗಿ ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಊಟ ಮಾಡೋದ್ರಿಂದ ಆ ಉಪ್ಪು ಖಾರ ಆಗಿರಲಿ, ಆ ಟೇಸ್ಟ್ ಆಗಿರಲಿ, ಚೆನ್ನಾಗಿ ಮಸಾಲೆ ಎಲ್ಲ ನಾನ್ ವೆಜ್ಜಿಗೆ ಹಿಡಿದ್ರೆ ಮಾತ್ರನೇ ನಾನ್ ವೆಜ್ ಚೆನ್ನಾಗಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ಲಾಗಿ ಚೆನ್ನಾಗಾಗಿತ್ತು ನಂದು ಇವತ್ತಂತೂ ಸಾರು ತುಂಬಾ ಚೆನ್ನಾಗಾಗಿತ್ತು. ತಲೆ ಮಾಂಸ ಸಾರು, ಅದ್ರ ಜೊತೆಗೆ ಬ್ರೇನ್ ಫ್ರೈ, ಮುದ್ದೆ. ಆಹಾ, ಏನು ಹೇಳ್ತೀರಾ, ಇಷ್ಟೊಂದು ಚೆನ್ನಾಗಿ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಆರಾಮಾಗಿ ಊಟ ಮಾಡ್ಕೊಂಬಿಡ್ಬೋದು. ಹಾಗಾಗಿ ಊಟ ಮಾಡ್ಕೊಂಡು ಬರ್ತೀನಿ. ನಾನು ಕೂಡ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗು ತುಂಬ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನಂತೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತೀನಿ. ನೀವು ಕೂಡ ಏನು ಸ್ಪೆಷಲ್ ಮಾಡಿದ್ರಿ, ಏನು ಸ್ಪೆಷಲ್ ಚೆನ್ನಾಗಿ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮೂಲಕ ನನಗೂ ಕೂಡ ತಿಳಿಸಿ, ಆಯಿತಾ? ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.